ಹಳ್ಳಿ ಸೈಡಲ್ಲಿ ರೊಟ್ಟಿ ಅಥವಾ ಅನ್ನದ ಜೊತೆ ಕಟ್ಕೊಂಡು ಹೋಗುವಂತ ಒಂದು ಝಟ್ಪಟ್ ಚಟ್ನಿ ರೆಸಿಪಿನ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕಾವ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಖಾರವಾಗಿರೋ ಮೆಣಸಿನಕಾಯಿ ಜೊತೆಗೆ ಬೆಳ್ಳುಳ್ಳಿನ ಹಾಕಿ ಎರಡು ಕೆಂಪಗಾಗುವವರೆಗೂ ಚೆನ್ನಾಗಿ ರೀತಿ ಹುರ್ಕೊಂಡು ಗ್ಯಾಸ್ ಅನ್ನ ಬಂದ್ ಮಾಡ್ಬಿಡಿ. ಕಡಲೆ ಬೀಜನ ಹುರ್ಕೊಂಡು 2 ಚಮಚ ಅಷ್ಟು ಹುರ್ಕೊಂಡಿರುವಂತ ಕಡಲೆ ಬೀಜನು ಸೇರಿಸಿ. ಕಾವ್ಲಿ ಬಿಸಿ ಇದ್ದೇ ಇರುತ್ತೆ, ಹಾಗೆ ಹುರ್ಕೊಳ್ಳಿ, ಗ್ಯಾಸ್ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಹುರ್ಕೊಂಡಿರುವಂತ ಪದಾರ್ಥಗಳನ್ನ ಒಂದು ಕುಟ್ಟೋ ಕಲ್ಲಿಗೆ ಟ್ರಾನ್ಸ್ಫರ್ ಮಾಡೋಣ. 1 ಚಮಚದಷ್ಟು ಹುರ್ಕೊಂಡಿರೋ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೆನೆಸಿರೋ ಹುಣಸೆ ಹಣ್ಣು ಜೊತೆ ಫ್ರೆಶ್ ಆಗಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಜಜ್ಕೊಳ್ಳಿ. ಬೇಕಂದ್ರೆ ಇದನ್ನ ಮಿಕ್ಸರ್ ಅಲ್ಲಿ ಕೂಡ ರುಬ್ಕೋಬಹುದು, ಆದ್ರೆ ನಾವಿದನ್ನ ಹಳ್ಳಿ ಶೈಲಿಯಲ್ಲೇ ಮಾಡೋಣ. ಅದ್ಭುತವಾದಂತ ರೆಸಿಪಿ, ಅಷ್ಟೇ ಆರೋಗ್ಯಕರ ಕೂಡ. ತೀರಾ ನುಣ್ಣ ಕುಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ತರ ಇದ್ರೆ ಸಾಕು. ಇದನ್ನ ಈ ರೀತಿ ಉಂಡೆ ಮಾಡ್ಕೊಂಡು ಅವರು ಅನ್ನ ಅಥವಾ ರೊಟ್ಟಿ ಜೊತೆ ತಗೊಂಡು ಹೋಗ್ತಾರೆ. ಬಿಸಿ ಬಿಸಿ ಅನ್ನ, ತುಪ್ಪ, ಈ ಚಟ್ನಿ, ಸ್ವಲ್ಪ ಈರುಳ್ಳಿ, ಮೇಲೆ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬೈ.